ಬನ್ನಿ ಫ್ರೆಂಡ್ಸ್, ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ನಾನು ಅವಲಕ್ಕಿ ಲಡ್ಡುನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ 1 ಕಪ್ ಅವಲಕ್ಕಿ ಇದ್ದರೆ ಸಾಕಾಗುತ್ತೆ. ನೋಡಿ ಎಷ್ಟು ಮೃದುವಾದ ಉಂಡೆಗಳನ್ನು ರೆಡಿ ಮಾಡ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಹಾಗೆ ಕರಗುವಂತಹ ಈ ಲಡ್ಡು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಬನ್ನಿ, ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ತುಂಬ ಚಿಕ್ಕದಾಗಿದೆ. ಒಂದು ಪ್ಯಾನನ್ನು ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನು ಶೇಂಗಾನ ಹಾಕ್ತಾಯಿದ್ದೀನಿ. ನಾವು ಯಾವ ಕಪ್ ಅಳತೆಯಲ್ಲಿ ಅವಲಕ್ಕಿನ ತೊಗೊಂಡಿರ್ತೀವೋ ಆ ಕಪ್ ಅಳತೆಯ ಕಾಲು ಭಾಗದಷ್ಟು ಶೇಂಗಾನ ಹಾಕಿಬಿಟ್ಟು ಒಂದು ಸ್ವಲ್ಪ ಹುರ್ಕೊಳ್ಳಿ. ಈ ರೀತಿ ಕೆಂಪಾಗೋ ತನಕ ಹುರ್ಕೊಳ್ಳಿ. ನೋಡಿ, ಈ ಲಡ್ಡು ಸೇವನೆಯಿಂದ ಉತ್ತಮ ಶಕ್ತಿ ಮತ್ತು ದೇಹಕ್ಕೆ ತುಂಬ ಬಲ ಕೊಡುವಂತಹ ಲಡ್ಡು ರೆಸಿಪಿ ಅಂದರೆ ತಪ್ಪಾಗಲಾರದು. ರಕ್ತಹೀನತೆಗೆ ತುಂಬ ಸಹಾಯ ಮಾಡುತ್ತೆ, ಮೂಳೆಗಳಿಗೆ ಶಕ್ತಿ ಕೊಡುತ್ತೆ, ಹಾಗೆ ಉತ್ತಮ ಜೀರ್ಣಕ್ರಿಯೆ ಮಾಡಲಿಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗಾದರೆ ಬನ್ನಿ, ಅದೇ ಬೌಲಿಗೆ ನಾನು 1 ಕಪ್ಪಿನಷ್ಟು ಅವಲಕ್ಕಿ, ಅದೇ ಕಪ್ಪಿನಲ್ಲಿ 1/4 ಕಪ್ಪಿನಷ್ಟು ಪುಟಾಣಿನ ತಗೊಳ್ತಾ ಇದ್ದೀನಿ, ಅಂದರೆ ಹುರಿಗಡಲೆನ ತಗೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಇನ್ನೊಂದು ಸರಿ ಹುರಿದು ತೆಕ್ಕೊಂಬಿಡೋಣ. ಒಂದು ಸ್ವಲ್ಪ ಅವಲಕ್ಕಿ ಬಣ್ಣ ಬದಲಾಗೋವರೆಗೂ ಕೆಂಪಾಗೋ ತನಕ ನೀಟಾಗಿ ಹುರಿದು ತೆಕ್ಕೊಂಡ್ಬಿಡೋಣ. ಇದು ಪ್ರೋಟೀನ್ ಸಮೃದ್ಧವಾದ ಶೇಂಗಾ ಇರೋದ್ರಿಂದ ಇದರಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಹೃದಯದ ಆರೋಗ್ಯನೂ ಕೂಡ ಕಾಪಾಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ನಂತರ ನಾನು ಅವಲಕ್ಕಿ ಮತ್ತು ಹುರಿಗಡಲೆಯನ್ನು ಅಂದರೆ ಪುಟಾಣಿನ ಒಂದು ರೌಂಡು ಮಿಕ್ಸಿಗೆ ಹಾಕಿ ತಕ್ಕೊಂಡು ಬಂದ್ಬಿಡೋಣ. ಒಂದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಈ ರೀತಿ ಸ್ವಲ್ಪ ನೈಸಾಗಿ ರುಬ್ಕೊಂಡು ತಕ್ಕೊಂಬಿಡೋಣ. ಆನಂತರ ನಾನು ಹುರಿದಂತಹ ಶೇಂಗಾ ಇದ್ದಾವಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಹುರಿದಂತಹ ಶೇಂಗಾ ಹಾಕಿಬಿಟ್ಟು ಒಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ಟು ರುಬ್ಕೊಂಡು ಬಂದ್ಬಿಡೋಣ. ಇದು ಒಂದು ಸ್ವಲ್ಪ ಬೇಳೆ ಹಾಗೆ ಇರಬೇಕು. ಒಂದು ಶೇಂಗಾದಲ್ಲಿ 2ರಿಂದ 4 ಪೀಸ್ ಆದರೆ ಸಾಕಾಗುತ್ತೆ. ತುಂಬ ನೀವು ನೈಸಾಗಿ ಶೇಂಗಾ ಹಾಕಿದ ಮೇಲೆ ಮಿಕ್ಸಿನ ರುಬ್ಬೋದು ಬೇಡ. ಜಸ್ಟ್ ಇಷ್ಟೇ ಆನ್ ಆ್ಯಂಡ್ ಆಫ್ ಮಾಡ್ಕೊಂಬಂದರೆ ಸಾಕಾಗುತ್ತೆ. ನೋಡಿ, ಇವಾಗ ನಾನು ಒಂದು ಸೈಡಲ್ಲಿ ಬೆಲ್ಲದ ಪಾಕಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬೆಲ್ಲನ ಜಸ್ಟ್ ಕರಗಿಸಿದರೆ ಸಾಕು, ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. 2 ಟೇಬಲ್ ಟೀ ಸ್ಪೂನಷ್ಟು ನೀರನ್ನು ಹಾಕಿಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಳಿ. ಬೆಲ್ಲದಲ್ಲಿ ಕಸ ಕಡ್ಡಿದ್ರೆ ಶೋಧಿಸ್ಕೊಂಡು ತಕ್ಕೋಬೋದು. ನಾನು ಬಳಸ್ತಾ ಇರೋಂಥ ಬೆಲ್ಲದಲ್ಲಿ ಯಾವ ರೀತಿ ಕಸ ಇರಲಿಲ್ಲ. ಈ ರೀತಿ ಬೆಲ್ಲ ನೋಡಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾನು ಒಂದಿಷ್ಟು ತುರಿದಂತಹ ಒಣ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ತುರಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಆನಂತರ ನೋಡಿ, ಇದಕ್ಕೆ ನಾನಿವಾಗ ರುಬ್ಬಿಟ್ಟಂತಹ ಶೇಂಗಾ ಮತ್ತು ಹುರಿಗಡಲೆ ಮತ್ತು ಅವಲಕ್ಕಿ ಪುಡಿನ ಏನು ಮಾಡಿ ನಾವು ಇಟ್ಟಿದ್ವೋ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಬೇಕಿದ್ದರೆ ಖಂಡಿತವಾಗಲೂ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀವು ಒಂದು ಸ್ವಲ್ಪ ಇದಕ್ಕೆ ಗ್ರೈಂಡ್ ಮಾಡಿ ಹಾಕ್ಕೋಬೋದು. ತುಪ್ಪದಲ್ಲಿ ಹುರಿದ್ಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಬೇಕಿದ್ರೆ ನೀವು ಲಡ್ಡುನ ಪ್ರಿಪೇರ್ ಮಾಡ್ಕೋಬೋದು. ಎಲ್ಲ ಪುಡಿಗಳನ್ನು ನಾನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡಂಥ ಎಲ್ಲ ಪುಡಿಗಳನ್ನು ಹಾಕಿ ಸ್ವಲ್ಪ ಒಂದು 4ರಿಂದ 5 ಸೆಕೆಂಡ್ಗಳ ಕಾಲ ಇದನ್ನು ಇನ್ನು ಸ್ವಲ್ಪ ಒಲೆ ಮೇಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಎಲ್ಲ ಆದಮೇಲೆ ಜಸ್ಟ್ ಸೆಕೆಂಡ್ಸ್ ಇಟ್ಟರೆ ಸಾಕಾಗುತ್ತೆ. ಆನಂತರ ಒಂದೊಂದು ಸ್ವಲ್ಪ 2 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾವು ಹಾಕಿದಂತಹ ಬೆಲ್ಲ ಮತ್ತು ಹಾಕಿದಂತಹ ಪುಡಿ ಎಲ್ಲ ಮಿಕ್ಸ್ ಆಗುತ್ತೆ, ತುಪ್ಪದ ಜೊತೆಗೆ ಹೊಂದ್ಕೊಳ್ಳುತ್ತೆ. ಈ ಟೈಮಲ್ಲಿ ಬೆಲ್ಲ ಒಂದು ಸ್ವಲ್ಪ ನೀರು ಬಿಡುತ್ತೆ ಅಲ್ವಾ, ಹಾಗಾಗಿ ನಾವು ಒಂದು 4ರಿಂದ 3 ಸೆಕೆಂಡು ಇದನ್ನು ಒಲೆ ಮೇಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ 1 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಇದನ್ನು ನೀಟಾಗಿ ಕಲಸಿ ತಕ್ಕೊಂಬಿಡೋಣ. ಈ ಟೈಮಲ್ಲಿ ನೀವು ಬೇಕಿದ್ರೆ ತುಪ್ಪದಲ್ಲಿ ಹುರಿದಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಒಂದು ಸ್ವಲ್ಪ ಇದು ತಣಿಲಿಕ್ಕೆ ಬಿಡೋಣ. ಆನಂತರ ನೋಡಿ, ನಾನು ಒಂದು ಸ್ವಲ್ಪ ನೋಡಿ ಇವಾಗ ಒಲೆ ಮೇಲೆ ನಾನು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಈ ಹದಕ್ಕೆ ಬಂದರೆ ಸಾಕಾಗುತ್ತೆ. ಮತ್ತೆ 2 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ಒಂದು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡ್ಬಿಟ್ಟು ನೀಟಾಗಿ ಈ ರೀತಿ ಲಡ್ಡುಗಳನ್ನ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ಲಡ್ಡುಗಳು ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಬಾಯಲ್ಲಿ ಇಲ್ಲದೆ ಇರೋ ಮಕ್ಕಳು ಕೂಡ ಹಾಗೆ ವಯಸ್ಸಾದಂಥರೂ ಕೂಡ ಈ ಲಡ್ಡುನ ಆರಾಮಾಗಿ ಸೇವನೆ ಮಾಡ್ಬೋದು. ಈ ಲಡ್ಡು 1 ವಾರ ಇಟ್ಟರು ನೀವು 2 ವಾರ ಇಟ್ಟರು ಕೂಡ ಏನೇ ರೀತಿ ಕೆಡೋದಿಲ್ಲ. ಯಾಕಂದರೆ ಎಲ್ಲ ಪದಾರ್ಥಗಳನ್ನ ಹುರಿದ್ಬಿಟ್ಟು ಬೆಲ್ಲದಲ್ಲಿ ನಾವು ಕುದಿಸಿ ಹಾಕಿರೋದ್ರಿಂದ ಇದು ಕೆಡೋದಿಲ್ಲ. ಈ ಸಾರಿ ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಲಡ್ಡು ರೆಸಿಪಿ ತೋರಿಸಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಹೆಚ್ಚು ಉಂಡೆಗಳ ರೆಸಿಪಿ ಹಾಗೆ ಹೋಳಿಗೆ ರೆಸಿಪಿಗಳ ವಿಡಿಯೋಸ್ ಇದೆ.
ಪಾಯಸದ್ದು ಇದೆ, ಹಾಗೆ ಸ್ವೀಟ್ ರೆಸಿಪಿಗಳು ತುಂಬ ಇದೆ. ಈ ಸರಿ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಿಡಿಯೋಸ್ನ ವಾಚ್ ಮಾಡಿ ನೋಡಿ. ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಲಡ್ಡು ರೆಸಿಪಿನ ನೀವು ಈ ಸರಿ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿತ್ತು. ಈ ರೀತಿ ಮಾಡಿ ಇಡೋದ್ರಿಂದ ಮಕ್ಕಳಿಗೆ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ಗೂ ಕೂಡ ನಾವು ಇದನ್ನು ಆರಾಮಾಗಿ ಕೊಡ್ಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಮೂಳೆಗಳಿಗೆ ಬಲ ಕೊಡುತ್ತೆ, ಹಾಗೆ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ. ಇಷ್ಟೆಲ್ಲ ಆರೋಗ್ಯದ ಲಾಭಗಳಿರುವ ಈ ಲಡ್ಡು ರೆಸಿಪಿನ ನಾವು ಮಕ್ಕಳಿಗೆ ಮಾಡಿಕೊಡೋಣ. ಇದರಲ್ಲಿ ಪುಟಾಣಿ ಇರೋದ್ರಿಂದ ಪ್ರೋಟೀನ್ ಸಮೃದ್ಧವಾಗಿದೆ. ಶೇಂಗಾ ಇರೋದ್ರಿಂದ ಸ್ನಾಯುಗಳಿಗೆ, ಬೆಳವಣಿಗೆಗೆ, ದೇಹದ ಶಕ್ತಿ ನೀಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಹಾಗೆ ಶೇಂಗಾದಲ್ಲಿ ಒಮೆಗಾ 3 ಇರೋದ್ರಿಂದ ಹೃದಯಕ್ಕೆ ತುಂಬ ಒಳ್ಳೆಯದು. ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಈ ಲಡ್ಡು ರೆಸಿಪಿ ಸೂಪರ್ ಅಂದರೆ ತಪ್ಪಾಗಲಾರ್ದು. ನೋಡಿ ಎಷ್ಟು ಸುಂದರವಾಗಿದೆ ಈ ಲಡ್ಡುಗಳು ಕೇವಲ ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರಗುವಂತಹ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.